ಶೋಭಾ ಅವರು ಮಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶೋಭಾ ಅವರೇ. ಮೇಡಮ್ ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ. ಯಾರ ಬಗ್ಗೆ? ಮಗಳ ಬಗ್ಗೆ. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 11/5 1992. 1992. ಸಮಯ 6:25 AM. 6:25 ಬೆಳಗ್ಗೆ. 11 ಸಮಯ ತಿಳಿಸ್ಕೊಡಿ ಮಾ. 6:25 AM. 6:25 AM. 11/5 1998. 92. ಸರಿ, ಏನ್ ಪ್ರಶ್ನೆ ಇತ್ತು? ಅದೇ ಮಗಳ ಬಗ್ಗೆ ಕೇಳಬೇಕಿತ್ತು. ಅಂದ್ರೆ ಒಂದು ಎಂಗೇಜ್ಮೆಂಟ್ ಆಯ್ತು, ಸರಿ. ಅದು ತಪ್ಪಿತ್ತು. ಮದುವೆ ಆಯ್ತು ಒಂದು. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ. ನಿಮ್ಮ ಪ್ರಶ್ನೆ ಅರ್ಥ ಆಯಿತು, ಆದರೆ ನನಗೆ ವಿಸ್ತಾರವಾಗಿ ಹೇಳಲಿಕ್ಕೆ ಕಾಲ ಇಲ್ಲ. ಹೀಗಾಗಿ ವಿವಾಹ ಯಾವಾಗ ಆಗುತ್ತೆ ಅನ್ನೋದು ಸೂಚಿಸ್ತಾ ಇದೆ. 2025 ಅಕ್ಟೋಬರಲ್ಲಿ ಇವರಿಗೆ ಹೆಚ್ಚಿನ ಅನುಕೂಲ ಇದೆ. ಮುಂದಿನ ವರ್ಷ ಅಲ್ಲಿವರೆಗೆ ಸ್ವಲ್ಪ ಕಿರಿಕಿರಿ ಇದೆ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಜಾತಕದಲ್ಲಿರ್ತಕ್ಕಂಥ ಸ್ವಲ್ಪ ತೊಡಕುಗಳು. ಹೀಗಾಗಿ ಆತಂಕ ಮಾಡ್ಕೋಬೇಡಿ. ಖಂಡಿತ ಸಪ್ತಮಾಧಿಪತಿ ಲಾಭದಲ್ಲಿದ್ದಾನೆ, ಅನುಕೂಲ ಆಗುತ್ತೆ. 2025 ಬರಬೇಕು. ಸ್ವಲ್ಪ ದಿವಸ ಕಾಯಬೇಕು, ಯೋಚನೆ ಮಾಡಬೇಡಿ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಭಯ ನಿವಾರಣೆಗೆ ಇರುವಂತಹ ವಿಶೇಷ ಮಂತ್ರದ ಬಗ್ಗೆ ತಿಳಿಸ್ಕೊಡಿ. ಸಾಮಾನ್ಯವಾಗಿ ಈ ನಮಗೆ ಎಲ್ಲ ರೀತಿಯ ಭಯವೂ ಇರುತ್ತದೆ. ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಭಯ ಅದಕ್ಕೊಂದು ಮಾರ್ಗ, ಒಂದು ಮಂತ್ರವೋ ಮತ್ತು ಇನ್ನೊಂದು ಅದಕ್ಕೊಂದು ಮಾರ್ಗ ಸಿಕ್ಕ ಮೇಲೆ ಮತ್ತೆ ಭಯ ಇಟ್ಕೊಳ್ಬಾರ್ದು. ಹಾಗಾಗಿ ಅಂಥದ್ದೊಂದು ಭಯ ನಿವಾರಣೆಗೆ ಇರತಕ್ಕಂಥ ಒಂದು ವಿಶಿಷ್ಟವಾದ ಮಂತ್ರ ಗಮನಿಸಿ. ಇದು ನಿಮ್ಮ ಮನಸ್ಸಿನ ಬಲವನ್ನು ಹೆಚ್ಚಿಸುತ್ತೆ ಮತ್ತು ಯಾವುದೇ ಕೆಲಸ ಮಾಡಿ, ಏನೇ ಕೆಲಸ ಮಾಡಿ, ಆ ಕೆಲಸಕ್ಕೊಂದು ರಕ್ಷಾ ಕವಚವಾಗಿರುತ್ತೆ. ಇದು ಹುಂಕಾರ ಭೈರವಂ ಭೀಮಂ ಪ್ರಪನ್ನಾರ್ತಿಹರಂ ಪ್ರಿಯಂ ಸರ್ವಪಾಪ ಪ್ರಶಮನಂ ಪ್ರಪದ್ಯೇಹಂ ಸುದರ್ಶನಂ ಅಂತ ಸುದರ್ಶನದ ಮಂತ್ರ ಇದು ನಿಮಗೆ ದೃಷ್ಟಿದೋಷ ನಿವಾರಣೆ ಮಾಡುತ್ತೆ. ಅಥವಾ ಇನ್ಯಾವುದೋ ಒಂದು ಸಭಾ ಕಂಪನ ಇದ್ದರೆ, ಸ್ಟೇಜ್ ಫಿಯರ್ ಅಂತೀವಲ್ಲ, ಆ ಥರದ್ದು ಏನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡುತ್ತೆ. ಅಷ್ಟಲ್ಲದೆ ನೀವು ಪ್ರತಿ ದಿವಸ ಹೇಳ್ಕೊಳ್ತಿದ್ರೆ ಇನ್ಯಾರ್ದೋ ಒಂದು ದೃಷ್ಟಿ ಬಿತ್ತಪ್ಪ, ಇನ್ಯಾರೋ ಒಂದು ಕೆಟ್ಟ ನೋಟ, ಈ ಥರದ್ದೆಲ್ಲ ಇರುತ್ತೆ ಸಾಮಾನ್ಯವಾಗಿ. ಈ ಎಲ್ಲ ನಿವಾರಣೆ ಮಾಡಿ ನಿಮಗೆ ಒಂದು ಧೈರ್ಯವನ್ನು, ಆತ್ಮಸ್ಥೈರ್ಯವನ್ನು ಎರಡನ್ನೂ ತಂದುಕೊಡುತ್ತೆ ಅಂತ ಒಂದು ವಿಶಿಷ್ಟವಾದ ಮಂತ್ರ. ಇದನ್ನು ಪ್ರತಿ ದಿವಸ ಹೇಳ್ಕೊಳ್ಳಿ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆ, 12 ರಾಶಿಗಳ ಫಲಾಫಲ ಹಾಗೆ ವಿಶೇಷವಾದಂತಹ ಮಂತ್ರದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಕರೆ ಮಾಡಿದಂತಹ ವೀಕ್ಷಕರಿಗೆ ಸಲಹೆ ಸೂಚನೆಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.